ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಜಸ್ಟ್ ಸ್ನಾನ ಮುಗಿಸಿ ಬಂದೆ. ನಾನು ಇವತ್ತೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಬಿಡೋಣ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಅತ್ತೆ ಮಾವ ಕೂಡ ಬರ್ತೀನಿ ಅಂದಿದ್ದಾರೆ. ಸೊ ಬಂದು ಎದ್ದು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನಕ್ಕೆಲ್ಲ ಬೇರೆ ನೋಡಬೇಕು ಏನು ಮಾಡೋದು ಅಂತ. ಸೊ ಫಸ್ಟ್ ಇವಾಗ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಟ್ಟು ಆಮೇಲೆ ಬೇರೆ ಕೆಲಸಗಳೆಲ್ಲ ಇವತ್ತು ಎಡಿಟಿಂಗ್ ಎಲ್ಲ ತುಂಬ ಜಾಸ್ತಿ ಇದೆ. ಇಲ್ಲಿ ಬ್ರಷಲ್ಲಿ ಜಾಸ್ತಿ ಉಜ್ಕೊಂಡ್ಬಿಟ್ಟೆ. ಸೊ ಸ್ವಲ್ಪ ಇದಾಯಿತು. ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್, ಜಾಸ್ತಿ ಇದಾಗ್ಬಿಟ್ರೆ ಇದಾಗುತ್ತೆ. ಅದಕ್ಕೆ ಅಂದರೆ ಜಾಸ್ತಿ ಏನಾದ್ರು ಸ್ವಲ್ಪ ಜಾಸ್ತಿ ಏನು ಟಚ್ ಆದರೆ ಹಿಂಗೆ ಹೋಗಿ ಟಚ್ ಮಾಡ್ಕೊಂಡ್ಬಿಟ್ರು ನಂಗೆ ಏಟಾಗ್ಬಿಡುತ್ತೆ. ಅಷ್ಟು ಸೆನ್ಸಿಟಿವ್ ನನ್ನ ಸ್ಕಿನ್ನು. ಸೊ ಅದಕ್ಕೆ ಜಾಸ್ತಿ ಕೇರ್ ಮಾಡ್ತಾನೆ ಇರ್ತೀನಿ. ಬಟ್ ಆದರೂ ಓಕೆ. ಸೊ ಇವಾಗ ಹೋಗಿ ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಸೊ ನನ್ನ ದಿನ ಸ್ಟಾರ್ಟ್ ಆಯಿತು. ನೀವು ನೋಡಿದ್ರಿ. ಇವಾಗ ಏನಂದರೆ ಫಸ್ಟು ನಾನು ನನ್ನ ದಿನ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಒಳ್ಳೆ ಸ್ಕಿನ್ ಕೇರ್ ಮಾಡಿಬಿಡ್ತೀನಿ. ಯಾಕೆಂದರೆ ಸ್ಕಿನ್ ಕೇರ್ ನನಗೆ ಮಾಡಿಲ್ಲ ಅಂದರೆ ನನ್ನ ದಿನ ಸ್ಟಾರ್ಟ್ ಆದಂಗೆ ಅನಿಸೋದೇ ಇಲ್ಲ ನನಗೆ. ಫ್ರೆಂಡ್ಸ್, ಏನು ಗೊತ್ತಾ, ನಾವು ಬರೀ ಸ್ಕಿನ್ ಮೇಲೆ ಗಮನ ಕೊಟ್ಬಿಡ್ತೀವಿ. ಅಂದರೆ ನಮ್ಮದು ಮುಖದ ಸ್ಕಿನ್ ಮೇಲೆ ಮಾತ್ರ ಗಮನ ಕೊಡ್ತೀವಿ. ಬಾಡಿ ನಾವು ಕೇರೇ ಮಾಡೋಕ್ಕೆ ಹೋಗಲ್ಲ. ಇವಾಗ ಫೆಸ್ಟಿವಲ್ ಬರ್ತಾ ಇದೆ. ಫೆಸ್ಟಿವಲ್ ಅನ್ನೋ ಒಂದು ಒಳ್ಳೊಳ್ಳೆ ಡ್ರೆಸ್ ಅಂತೂ ನಾನು ಹಾಕೋತೀನಿ. ನಂಗೆ ಫೆಸ್ಟಿವಲ್ ಬಂದರೆ ಖುಷಿ. ಅದರಲ್ಲೂ ಗಣೇಶ ಫೆಸ್ಟಿವಲ್ ಬಂದರೆ ತುಂಬ ಖುಷಿ. ಯಾಕೆಂದರೆ ಇಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇರುತ್ತೆ ನಮ್ಮ ಸೊಸೈಟಿಲಿ. ಅವಾಗ ಬೇರೆ ಬೇರೆ ಬಟ್ಟೆ ಹಾಕೊಂಡು ಹೋಗೋದು ಆ ಥರದ್ದೆಲ್ಲ. ಸೊ ಅವಾಗ ನಮ್ಮ ಬಾಡಿ ಕೂಡ ನನಗೆ ತುಂಬ ಡ್ರೈ ಸ್ಕಿನ್, ನಿಮಗೆ ಗೊತ್ತು. ಸೊ ಅದು ಕೂಡ ನನಗೆ ಮಾಯ್ಶ್ಚರೈಸ್ ಮಾಡಬೇಕು. ಮತ್ತು ಚೆನ್ನಾಗಿ ಒಂದು ಒಳ್ಳೆ ಅರೋಮಾ ಬರಬೇಕು. ನಾನು ಯಾರ ಪಕ್ಕನಾದರೂ ಕುತ್ಕೊಂಡ್ರೆ ಅವ್ರು ನನಗೆ ಕೇಳಬೇಕು ಏನು ಇಷ್ಟೊಂದು ಚೆನ್ನಾಗಿ ಒಂದು ಘಮ ಘಮ ಅಂತಿದೆ ಅಂತ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಪ್ಲಮ್ ಬಾಡಿ ಲವ್ ಇನ್ ವೆನಿಲಾ ಕ್ಯಾರಮೆಲೋ ಬಾಡಿ ಲೋಷನ್ ವಿತ್ ಕೋಕೋವಾ ಬಟರ್. ಪ್ಲಮ್ ಬಾಡಿ ಲವ್ ಇನ್ ವೆನಿಲಾ ಕ್ಯಾರಮೆಲೋ ಲೋಷನ್ ಏನಿದೆ, ಸ್ಮೆಲ್ ತುಂಬಾ ಚೆನ್ನಾಗಿದೆ. ವಾರ್ಮ್ ವೆನಿಲಾ ತರ ಹಾಗೆ ಸಾಲ್ಟೆಡ್ ಕ್ಯಾರಮೆಲ್ ತರ ನಿಮ್ಗೆ ಘಮ ಬರುತ್ತೆ. ತುಂಬಾ ಲೈಟ್ ವೆಯ್ಟ್, ನಾನ್ ಗ್ರೀಸಿ, ಹಾಗೇನೆ ಡೈಲಿ ಯೂಸ್ಗೆ ಪರ್ಫೆಕ್ಟ್. ಹಾಗೆ ಇದರಲ್ಲಿ ಕೋಕೋವಾ ಬಟರ್ ವಿಟಮಿನ್ B5 ಇರೋದ್ರಿಂದ ನಿಮ್ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡೋದಕ್ಕೆ, ಸಾಫ್ಟ್ ಮಾಡೋದಕ್ಕೆ, ಮತ್ತೆ ನಿಮ್ ಸ್ಕಿನ್ ಕೂಡ ಹೆಲ್ದಿಯಾಗಿ ಕಾಣಿಸುತ್ತೆ. ಹಾಗೆ ಗ್ಲೋ ಕೂಡ ಬರುತ್ತೆ. ಮತ್ತೆ ನಂಗೆ ಇದೇನ್ ಅನ್ಸುತ್ತೆ ಅಂದ್ರೆ ಬಾಟಲ್ ಅಲ್ಲಿ ಡೆಸರ್ಟ್ ಇರೋ ತರ ಫೀಲ್ ಆಗುತ್ತೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದೆ ಲೇಯರಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಅಂತ. ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಪ್ಲಮ್ ಬಾಡಿ ಲವ್ ಇನ್ ವೆನಿಲಾ ಕ್ಯಾರಮೆಲೋ ಪರ್ಫ್ಯೂಮ್. ಫ್ರೆಂಡ್ಸ್, ಇಲ್ಲಿದೆ ನೋಡಿ ನಂದೊಂದು ಚಿಕ್ಕ ಸೀಕ್ರೆಟ್. ಸೊ ಫಸ್ಟ್ ಲೋಷನ್ ಯೂಸ್ ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ ವೆನಿಲಾ ಕ್ಯಾರಮೆಲೋ EDP. ಇದು ತುಂಬಾ ಟೈಮ್ ವರೆಗೆ ಇರುತ್ತೆ. ವಾರ್ಮ್ ವೆನಿಲಾ, ಸಾಲ್ಟೆಡ್ ಕ್ಯಾರಮೆಲ್, ಆಲ್ಮಂಡ್ ಅಂಡ್ ನಟ್ಟಿ ಪಿಸ್ತಾಚಿಯೋ. ಸೊ ಈ ಡಿಯೋ ಏನಿದೆ ಒಂದು ಲಿಟರಲ್ ಸ್ನಾಕ್ ಅಂತಾನೆ ಹೇಳ್ಬೋದು. ಕ್ಯಾಲ್ಸಿಯಂ, ಫೀಲ್ಸಿಯಂ ಮತ್ತೆ ನಿಮ್ಗೆ ಇಡೀ ದಿನ ಬರುತ್ತೆ. ಫ್ರೆಂಡ್ಸ್, ನಾನು ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ನಂದು ಕೂಪನ್ ಕೋಡ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಿಮ್ಗೆ 2 ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಮಿಂತ್ರಾ, ಹಾಗೆ plumgoodness.com ಹಾಗೆ ಪ್ಲಮ್ ಆಪ್ ಅಲ್ಲೂ ಕೂಡ ನಿಮ್ಗೆ ಇದು ಸಿಗುತ್ತೆ. ಸೊ ಬನ್ನಿ, ಇದು ಎಷ್ಟು ನಂದು ಬೆಳಗಿನ ರುಟೀನ್. ನನ್ನ ಸ್ಟಾರ್ಟ್ ಆಗಕ್ ಮುಂಚೆ ಇಡೀ ದಿನ ನಾನು ಫ್ರೆಶ್ ಆಗಿರೋದಕ್ಕೆ ನಾನು ಮಾಡೋಂಥ ಒಂದು ಲಿಟಲ್ ಸೀಕ್ರೆಟ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಏನಂದ್ರೆ ಅತ್ತೆ ಮಾವ ಬರ್ತೀನಿ ಏನಿದ್ರಲ್ಲ, ಅದಕ್ಕೆ ಅವ್ರಿಗೆ ಅಡುಗೆ ಎಲ್ಲ ಮಾಡ್ತಿದ್ದೆ. ಸಾಂಬಾರು, ರೈಸು ಎಲ್ಲ ಮಾಡಿಟ್ಟಿದ್ದೆ. ಹಾಗೆ ಮನೆ ಹತ್ರ ಬಂದು ಅಂತ ಗೊತ್ತಾಗಿದ ತಕ್ಷಣ ಪಾಪಡ್ ಎಲ್ಲ ನನಗಂತೆ ಹಪ್ಪಳ ಎಲ್ಲ ಹಾಕಿ ಇಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಅವ್ರು ಬಂದಿದ ತಕ್ಷಣ ಊಟ ಕೊಡೋಣ ಅಂತ, ಯಾಕೆಂದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಅವರು ಬೆಳಿಗ್ಗೆ ಬೇಗನೆ ಬರ್ತೀನಿ ಅಂತ ಹೇಳಿದ್ರು, ಬಟ್ ಆಗಲಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನನೇ ಆಗಿಬಿಟ್ಟು. ಸೊ ಅವರೆಲ್ಲ ಬಂದಿದ ತಕ್ಷಣ ಊಟ ಕೊಟ್ಟೆ. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅವತ್ತಿನ ದಿನ ನಾನು ಪೂರ್ತಿ ಬ್ಲಾಗೇ ಮಾಡಿಲ್ಲ ಅಂತ ಹೇಳ್ಬೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು, ಬಟ್ ಆಮೇಲೆ ಅತ್ತೆ ಮಾವ ಇದ್ರಲ್ಲ, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಹೊಟ್ಟೋಯ್ತು. ಆಮೇಲೆ ನನ್ನ ಡಾನ್ಸ್ ಕ್ಲಾಸು ಅದು ಇದು ಕರ್ಕೊಂಡು ಹೋದೆ. ಆಮೇಲೆ ಅತ್ತೆ ಮಾವ ಅವ್ರದ್ದು ಏನೋ ಅವ್ರ ಊರಲ್ಲಿ ಏನೋ ಇದಿತ್ತಂತೆ ಪೂಜೆ, ಅವ್ರು ನೈಟ್ ಹೋಗ್ಬೇಕಿತ್ತು. ಸೊ ಅವ್ರು ಹೊರಟ್ರು. ಮತ್ತೆ ಇನ್ನೊಂದ್ಸರಿ ಬರ್ತೀವಿ ಅಂದ್ಬಿಟ್ಟು, ಅಂದರೆ ಸ್ಯಾಟರ್ಡೇ ಜಿಯನ್ದು ಡಾನ್ಸ್ ಎಲ್ಲ ಇದೆಯಲ್ಲ, ಅವಾಗ ಮತ್ತೆ ಬರ್ತೀವಿ ಅಂದ್ಬಿಟ್ಟು ಹೊರಟರು. ಸೊ ಅದಾದಮೇಲೆ ನಾನು ಬಂದು ಜಿಯನ್ನು ಸುಸ್ತಾಗಿತ್ತು. ಜಿಯನ್ನು ನೋಡಿಕೊಂಡು ಅವನಿಗೆ ಮತ್ತೆ ಇಯರ್ ಡ್ರಾಪ್ಸ್ ಎಲ್ಲ ಹಾಕಿ ಅವ್ನಿಗೆ ಇಯರ್ ಪೇನ್ ಇತ್ತು. ಸೊ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಅದರ ಆಗೋಯ್ತು. ಸೊ ಇವತ್ತು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಹಬ್ಬ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
ಇವಾಗ ಏನು ಮಾಡ್ತಿದ್ದೀನಿ, ಸೊ ಸದ್ಯಕ್ಕೆ ಎದ್ದು ಇವಾಗ ಬಿಸಿನೀರು ತೊಗೊಂಡು ಕುಡಿತಾ ಇದ್ದೀನಿ. ಸೊ ಜಸ್ಟ್ ಎದ್ದಿದ ತಕ್ಷಣ ಮುಖ ತೊಳ್ಕೊಂಡು ಬಂದೆ ನಾನು. ಇವಾಗೆಲ್ಲ ಸ್ವಲ್ಪ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ನಾನಕ್ಕೆ ಹೋಗ್ತೀನಿ. ಯಾಕೆಂದರೆ ಸ್ವಲ್ಪ ಕುಕ್ಕಿಂಗಿಗೆ ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ನನಗೆ ಆರಾಮಾಗಿರುತ್ತೆ. ಸೊ ಅಂದರೆ ಬೇಗ ಬೇಗ ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಹೂವು ಹಾಕಿ ಕುಂಕುಮ ಇಟ್ಟು ಪೂಜೆ ಮಾಡಬೇಕಷ್ಟೇ. ಅಂದರೆ ಕ್ಲೀನ್ ಮಾಡಿದ್ದೆಲ್ಲ ನೆನೆನೇ ಆಯಿತು, ನೀವು ನೋಡಿದ್ರಿ. ಸೊ ಅದಾದಮೇಲೆ ನೆಕ್ಸ್ಟು ಇವತ್ತು ಸ್ವಲ್ಪ ಅಂದರೆ ವಸ್ತು ಹತ್ರ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಮಾಡ್ಬೋದು. ಸೊ ಅಷ್ಟೊಂದೇನಿಲ್ಲ, ಯಾಕೆಂದರೆ ರಾತ್ರಿ ಸಂಜೆನೇ ಕ್ಲೀನ್ ಮಾಡ್ಕೊಂಡಿದ್ದರಿಂದ ನೆನ್ನೆ ಏನಂದರೆ ನಾವು ಗೌರಿ ಹಬ್ಬ ಅಂತ ಸಪ್ರೇಟಾಗಿ ಮಾಡಲ್ಲ ಯಾವಾಗಲೂ. ಇವಾಗಲೇ ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಲ್ಲ, ಅವಾಗಲೇ ಅಲ್ಲೇ ಇಟ್ಟಿರ್ತಾರಲ್ಲ, ಅಲ್ಲೇ ಪೂಜೆ ಮಾಡಿಸ್ಕೊಂಡು ನಾನು ಬರ್ತೀನಿ. ಸೊ ಯಾವಾಗಲೂ ಹಾಗೆ ಮಾಡೋದು. ಸೊ ನಂಗೆ ಗೊತ್ತು ಮತ್ತೆ ಕ್ವೆಶನ್ ಬರುತ್ತೆ, ಅದಕ್ಕೆ ಮೊದಲೇ ಆನ್ಸರ್ ಮಾಡಿದೆ ನಾನು. ಸೊ ಗಣೇಶನೂ ಅಷ್ಟೇ ನಾವೇನೋ ಕೂಡ್ಸಲ್ಲ, ಯಾಕೆಂದರೆ ಅದನ್ನು ಮತ್ತೆ ಮುಳುಗ್ಸೋದು ಅದೆಲ್ಲ ಕಷ್ಟ ಆಗುತ್ತೆ ಇವಾಗ, ಅದಕ್ಕೆ. ಸೊ ಅದರಿಂದ ನಾವು ಯಾವಾಗಲೂ ಕೂಡ್ಸಲ್ಲ, ಯಾವಾಗಲೂ ಅಷ್ಟೇ ನಮ್ಮ ಸೊಸೈಟಿಗೆ ಕೂಡ್ಸೋದು, ಅಥವಾ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಹತ್ರ ಇದ್ದಾಗ ಒಂದು ನಮ್ಮ ಫುಲ್ ಏರಿಯಾಗೆ ಒಂದು ಅಂತ ಕೂಡಿಸ್ತಾ ಇದ್ವಿ. ಸೊ ಚೆನ್ನಾಗಿರ್ತಾ ಇತ್ತು, ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೂಡ್ಸೋದು. ಸೊ ಇವಾಗ ಅಷ್ಟೇ, ಇವಾಗ ಅಲ್ಲಿ ಕೂಡ್ಸಿರ್ತಾರೆ, ಸಂಜೆನೂ ಪೂಜೆ ಇರುತ್ತೆ, ನಾನು ಹೋದಾಗ ತೋರಿಸ್ತೀನಿ. ಸೊ ಚೆನ್ನಾಗಿರುತ್ತೆ. ಯೂಶ್ವಲಿ ಮಾರ್ನಿಂಗ್ ಟೈಮ್ ಬ್ಲ್ಯಾಕ್ ಕಾಫಿನೇ ಕುಡಿಯೋದು, ಬಟ್ ಇವತ್ತು ನಾರ್ಮಲ್ ಕಾಫಿ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇವತ್ತು ಕೆಲಸ ಜಾಸ್ತಿ ಇದೆಯಲ್ಲ. ಸೊ ಇವಾಗ ಕೆಲಸ ಸ್ಟಾರ್ಟ್ ಆದರೆ ಹಬ್ಬಗಳಲ್ಲಿ ರಾತ್ರಿ ಮಲ್ಕೋಬೇಕಾದ್ರೆ ಗೊತ್ತಾಗೋದು, ಓಕೆ ಇವತ್ತು ಹಬ್ಬ ಎಲ್ಲ ಆಯಿತು ಮಲ್ಕೋತಾ ಇದ್ದೀವಿ ಅಂತ. ಮತ್ತು ಸ್ನಾನ ಎಲ್ಲ ಆದಮೇಲೆ ಬಂದು ನಾವು ಎಲ್ಲ ಅದಕ್ಕೂ ಅಂದರೆ ಬಾಗಿಲಿಗೆ ತೋರಣ ಕಟ್ಟೋದಾಗಿತ್ತು. ತೋರಣ ಅಂದರೆ ಸಿಂಪಲ್ಲಾಗಿ ನಾವು ಆಲ್ರೆಡಿ ಒಂದು ತೋರಣ ಹಾಕಿದ್ದೇನೆ, ಅದಕ್ಕೆ ನಾನು ಮಾವಿನ ಸೊಪ್ಪು ಮತ್ತು ಹೂವೆಲ್ಲ ಹಾಕ್ತಾಯಿದ್ದೆ. ಮತ್ತು ಹೊಸ್ಲು ಪೂಜೆಗೂ ಕೂಡ ರೆಡಿ ಮಾಡ್ತಾ ಇದ್ದೆ ನಾನು. ಸೊ ನನಗೆ ಹೆಂಗೆ ಬರುತ್ತೆ ಹಾಗೆ ಸಿಂಪಲ್ಲಾಗಿ ನಾನು ಹಾಕ್ತೀನಿ. ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ನನಗೇನು ಹಾಕೋದಕ್ಕೆ ಬರಲ್ಲ, ಬಟ್ ಹೊಸ್ಲಿಗೆ ಪ್ರತಿ ಸರಿನೂ ಅಷ್ಟೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ತೀನಿ. ಅಂದರೆ ನಾನು ಮನೆಯಲ್ಲಿ ಅಂದರೆ ದೇವ್ರ ವಾರ ಮಾಡಿದಾಗಲೂ ಕೂಡ ಅದನ್ನು ನಾನು ಮಾಡ್ತಾನೆ ಇರ್ತೀನಿ. ಫ್ರೆಂಡ್ಸ್, ಪೂಜೆಗೆಲ್ಲ ರೆಡಿ ಮಾಡಿದಾಯ್ತು, ಇನ್ನು ಜ್ಯುವೆಲ್ರೀಸ್ ಎಲ್ಲ ಹಾಕೋಬೇಕು. ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದು ನಂದು ಸ್ಯಾರಿ, ಸೊ ನೋಡ್ಬೋದು ನೀವು, ಇದು ನಂದು ಸ್ಯಾರಿ. ಸೊ ಬ್ಲೌಸ್ ನಾನು ಆಲ್ರೆಡಿ ತೋರಿಸಿದ್ದೆ. ಸೊ ಈ ರೀತಿಯಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಬ್ಲೌಸ್ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ನಂದು ಬ್ಲಾಗಲ್ಲಿ. ಸೊ ಅದೇ ಬ್ಲೌಸ್ ಹಾಕ್ಕೊಂಡಿದ್ದೀನಿ, ಅಂದರೆ ಇದ್ರದ್ದೇ ಸ್ಯಾರಿದೇ ಬ್ಲೌಸ್ ಅದು. ಸೊ ತುಂಬ ಚೆನ್ನಾಗಿದೆ, ನಂಗೆ ಸೀರೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಸಾಗು ಅಂದರೆ ಕರಿ ಎಲ್ಲ ಮಾಡಿ ಇಟ್ಬಿಡ್ತೀನಿ, ಯಾಕೆಂದರೆ ಇನ್ನು ಪೂಜೆಗೆ ಮಾಡಬೇಕು. ಸೊ ಸ್ವಲ್ಪ ಮೇಲ್ಗಡೆ ಎಲ್ಲ ಇನ್ನೂ ಕ್ಲೀನ್ ಮಾಡ್ತಿದ್ದಾರೆ, ಸೊ ಮಾಪ್ ಮಾಡೋಕ್ಕೆ ಹೇಳಿದೆ ಅದಕ್ಕೆ. ಸೊ ಅಷ್ಟರಲ್ಲಿ ನಾನು ಇಲ್ಲಿ ಕರಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಕರಿ ಆಲ್ಮೋಸ್ಟ್ ಎಲ್ಲ ಹಿಟ್ಟಿದಾಯ್ತು. ಇವಾಗ ನಾನು ಇಲ್ಲಿ ಬೀಟ್ರೋಟ್ ಪಲ್ಯ ಮಾಡ್ತಿದ್ದೀನಿ. ಸೊ ಪೂರಿಗೆ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮತ್ತೆ ಪಾಯಸ ಬಂದು ಆಮೇಲೆ ಮಾಡ್ತೀನಿ. ಸೊ ಜಿಯನ್ನು ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಗಂಟೆ ಬರೆಸ್ತಾನೆ, ನಾನು ಪೂಜೆ ಮಾಡ್ತಿದ್ದೀನಿ. ತುಂಬ ಒಂಥರ ಏನೋ ಸಮಾಧಾನ ಅನಿಸುತ್ತೆ ಪ್ರತಿ ಸರಿ ಪೂಜೆ ಮಾಡಿದಾಗ, ಏನೋ ಪಾಸಿಟಿವ್ ವೈಬು. ಅದಂತೂ ನನಗೆ ಯಾವಾಗಲೂ ಅದು ಎಕ್ಸ್ಪೀರಿಯೆನ್ಸ್ ಆಗ್ತಿರುತ್ತೆ. ಡೈಲಿ ಮಾಡಿದಾಗೂ ಒಂಥರ, ಬಟ್ ಹಬ್ಬಗಳಲ್ಲಿ ಈ ಥರ ಮಾಡಿದಾಗ ಬೇರೆ ಥರನೇ ಫೀಲ್ ಆಗುತ್ತೆ. ಫ್ರೆಂಡ್ಸ್, ಸೊ ರೆಡಿಯಾಗಿ ಬಂದಿದ್ದೀನಿ. ನನ್ನ ಸೀರೆ ಆಗಲೇ ನೋಡಿದ್ವಿ, ಚಂದ ನೋಡಿ, ಅವಳ ಕುರ್ತಾ ನೋಡಿ. ಸೊ ಕುರ್ತಾ ಜಾಸ್ತಿ ಹಾಕೊಳ್ಳಲ್ಲ ಅವರು. ಸೊ ಇಲ್ಲಿ ಬಂದಾಗ ನಾನು ಕೋರ್ಸ್ ಮಾಡಿಲ್ಲ, ಅದು ಏನಾದ್ರು ಫಂಕ್ಷನ್ ಇರುತ್ತೆ ಅಂತ ಹಾಕ್ತಿದ್ದೀನಿ. ಜೇನ್ ಸಿಂಪಲ್ ಟೀ ಶರ್ಟ್ ಅಂಡ್ ಪ್ಯಾಂಟ್, ಇಲ್ಲ ಅಂದ್ರೆ ಮ್ಯಾಕ್ಸ್ ಶರ್ಟ್ ಅಷ್ಟೇ ಅವರು. ಪಂಚೆ ಅಷ್ಟೇ, ಇಲ್ಲ ಅಂದ್ರೆ ಕಮ್ಮಿನೇ. ಸೊ ಈ ಸರಿ ನಾನು ಹಾಕ್ಸಿದ್ದೀನಿ.
ಸೊ ಪೂಜೆ ಎಲ್ಲ ಆದಮೇಲೆ ಬಂದು ಇನ್ನೇನು ಊಟ ಮಾಡೋದಕ್ಕೆ ರೆಡಿ ಮಾಡ್ತಿದ್ವಿ. ಅಂದರೆ ನಮ್ಮ ಬೇರೆ ಹಬ್ಬಗಳು ಕಂಪೇರ್ ಮಾಡಿದ್ರೆ ಈ ಸರಿ ಬೇಗ ಅಡುಗೆ ಆಗಿತ್ತು ಅಂತ ಹೇಳ್ಬೋದು. ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದೆ. ಸೊ ಮತ್ತು ಕಡುಬು ಊಟ, ಯಾಕೆಂದರೆ ಹಬ್ಬ ಅಂದರೆ ಗಣೇಶ ಹಬ್ಬ ಅಂದರೆ ಕಡುಬು ಊಟ ಅಲ್ವಾ, ಅದಕ್ಕೆ. ಸೊ ಎಲ್ಲ ರೆಡಿ ಮಾಡಿದ್ದಾಯಿತು. ನನ್ನ ಪ್ರೀತಿ ಅಂದರೆ ಪೂರ್ತಿ ಕುಕ್ ಮಾಡೋದೇನು ತೋರ್ಸೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಟಕ ಅಂತ ನಾನು ಮಾಡ್ತಾಯಿದ್ದೆ ಮಧ್ಯ, ಬೇರೆನೂ ರೆಡಿ ಮಾಡಿಕೊಂಡು ಅದ್ರ ಮಧ್ಯ. ಸೊ ಜಿಯನ್ ಮತ್ತು ಚಂದು ಊಟಕ್ಕೆ ಕೂತಿದ್ದಾರೆ. ಅಂದರೆ ಈವ್ನಿಂಗು ನಮ್ಮದು ಕ್ಲಬ್ ಹೌಸಲ್ಲಿ ಅಲ್ಲೇ ಊಟ ಮಾಡಬೇಕು, ಯಾಕೆಂದರೆ ಅಲ್ಲಿ ಪ್ರಸಾದ ಎಲ್ಲ ಇರುತ್ತೆ. ಸೊ ಅದರಿಂದ ನಾನು ಮಧ್ಯಾಹ್ನಕ್ಕೆ ಎಷ್ಟು ಬೇಕು ಅಷ್ಟೇ ಮಾತ್ರ ಅಡುಗೆ ಮಾಡಿದೆ. ಸೊ ಇದು ನೋಡಿ ನಮ್ಮ ಇವತ್ತಿನ ಊಟ. ಸೊ ಇವತ್ತು ಸ್ಪೆಷಲ್ ಆಗಿ ಮಿಲ್ಲೆಟ್ ಪಾಯಸ ಮಾಡಿದ್ದೆ ನಾನು. ಸೊ ಯಾಕೆಂದರೆ ಮಿಲ್ಲೆಟ್ ಸ್ವಲ್ಪ ಹೆಲ್ದಿ ಇರುತ್ತಲ್ಲ, ಅದಕ್ಕೆ ಮಿಲ್ಲೆಟ್ಟು ಜಾಗರಿ ಎಲ್ಲ ಹಾಕಿ ಪಾಯಸ ಮಾಡಿದ್ದೆ. ಊಟ ಎಲ್ಲ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ನಾನು ದೇವಸ್ಥಾನದಲ್ಲಿ ಏನು ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಮತ್ತೆ ಈವ್ನಿಂಗ್ ಆಗ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಯಾಕೆಂದರೆ ಕ್ಲಬ್ ಹೌಸಲ್ಲಿ ಪೂಜೆ ಎಲ್ಲ ಇರ್ತಾ ಇತ್ತಲ್ಲ, ಅದಕ್ಕೆ. ಸೊ ಫ್ರೆಂಡ್ಸ್, ಏನಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ, ಅಂದರೆ ಮಲ್ಕೊಂಡ್ಬಿಟ್ಟಿದ್ವಿ. ಯಾಕೆಂದರೆ ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಮತ್ತು ಬೆಳಗ್ಗೆ ಬೇಗ ನಂಗೆ ಗೊತ್ತಿಲ್ಲ, ಒಂದು 3 ಹಂಗೆಲ್ಲ ಎಚ್ಚರಾಗ್ಬಿಟ್ಟಿತ್ತು, ಆಮೇಲೆ ನಿದ್ರೆನೇ ಬಂದಿರಲಿಲ್ಲ. ಸೊ ಅದರಿಂದ ನನಗೂ ಕೂಡ ಸಿಕ್ಕಾಬಿಟ್ಟೆ ಒಂಥರ ನಿದ್ರೆ ಬಂದುಬಿಟ್ಟು ತಡೆಯೋಕ್ಕಾಗಲಿಲ್ಲ. ಸೊ ಮಲ್ಕೊಂಡ್ಬಿಟ್ಟೆ. ಇವಾಗ ಎದ್ದು ಕಾಫಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲೊಬ್ಬರು ಕುಂಕುಮ ಕರೆದಿದ್ದಾರೆ. ಸೊ ಅವ್ರ ಮನೆಗೆ ಹೋಗಬೇಕು. ಅದಾದಮೇಲೆ ಕ್ಲಬ್ ಹೌಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಪೂಜೆ ಎಲ್ಲ ಇರುತ್ತಲ್ಲ ಇವಾಗ ಈವ್ನಿಂಗು, ಅದಕ್ಕೆ. ಫ್ರೆಂಡ್ಸ್, ಸೊ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇವಾಗ ಎಲ್ಲ ಜ್ಯುವೆಲ್ರೀಸ್ ಎಲ್ಲ ತೆಗ್ದಿಡ್ತಾ ಇದ್ದೀನಿ. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಇವಾಗ ಬಂದ್ವಿ. ಜ್ಯುವೆಲ್ರಿ ಎಲ್ಲ ತೆಗ್ದು ಇಟ್ಬಿಟ್ಟು ಸ್ಯಾರಿ ಎಲ್ಲ ತೆಗೆದು ಇಡೋಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾಕೆಂದರೆ ಇವಾಗ ಸ್ಯಾರಿ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಬೆಳಿಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸ, ಅದು ಇದು. ಹಬ್ಬ ಬಂದ್ಬಿಟ್ರೆ ನಾನು ತುಂಬ ಸರಿ ಹೇಳಿದ್ದೀನಿ, ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಆಮೇಲೆ ರಾತ್ರಿ ನಾನು ಮಲ್ಕೋಬೇಕಾದ್ರೆ ಓಕೆ ಇವಾಗ ಹಬ್ಬ ಹೋಗಿತ್ತಪ್ಪ ಮಲ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಅದರಲ್ಲೂ ಏನಂದರೆ ನಮ್ಮದು ಒಂದೊಂದ್ಸರಿ ಅನಿಸುತ್ತೆ ಫುಲ್ ಎಲ್ಲ ಒಂದೇ ಫ್ಲೋರಲ್ಲಿ ಏನೋ ಮನೆ ತೊಗೋಬೇಕಿತ್ತು, 4 ರೂಮ್ಸು ಒಂದೇ ಫ್ಲೋರಲ್ಲಿ ಇರಬೇಕಿತ್ತು ಅಂತ. ಯಾಕೆಂದ್ರೆ ನಾವು ಇಲ್ಲಿ ಓಡಾಡ್ಬೋದಿತ್ತು. ಇವಾಗ ಮೇಲೆ ಹತ್ತಬೇಕು, ಇಳಿಬೇಕು, ಒಳ್ಳೆ ಎಕ್ಸಸೈಸ್ ಅಂತೂ ಆಗುತ್ತೆ. ಚೆನ್ನಾಗಿ ತಿಂದಾಗ ವೆಯ್ಟೂ ಕೂಡ ಕಂಟ್ರೋಲಲ್ಲಿರುತ್ತೆ. ಬಟ್ ಅಷ್ಟೇ ಕೆಲಸನೇ ಇರುತ್ತೆ. ಸೊ ಇವಾಗ ಸ್ಯಾರಿ ಎಲ್ಲ ತೆಗೆದಿಟ್ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ. ಸೊ ಫಸ್ಟು ಇದೆಲ್ಲ ತೆಗೆದು ಇಟ್ಬಿಡ್ಬೇಕು, ಯಾಕೆಂದರೆ ನನಗೆ ಅವೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ರೆ ತಗೊಂಡೋಗಿ ಇರೋಕ್ಕೆ ಸರಿ ಹೋಗುತ್ತೆ. ಯಾಕೆಂದರೆ ನಾನು ಸ್ಯಾರಿಗಳೆಲ್ಲ ಮೇಲಿಟ್ಟಿದ್ದೇನೆ 2nd ಫ್ಲೋರಲ್ಲಿ. ಸೊ ಫಸ್ಟ್ ಫ್ಲೋರಲ್ಲಿ ಡೈಲಿ ಯೂಸ್ ಮಾಡೋದು ಸ್ಯಾರಿ, ಅಂದರೆ ಯಾವಾಗಲಾದರೂ ವೆಜಿಟೇಬಲ್ಸು ಇದ್ದಾಗ ಯೂಸ್ ಮಾಡೋದಲ್ವಾ, ಅದಕ್ಕೆ. ಬ್ಲೌಸ್ ಅಂತೂ ನಮ್ಮ ಸೊಸೈಟಿಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ನನಗೂ ಇಷ್ಟ ಆಯಿತು. ಮತ್ತು ಈ ಥರದ ಇನ್ನೊಂದು ಸ್ಯಾರಿಗೆ ಹಾಗೆ ಹೊಲಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಹಬ್ಬದ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಹೇಗೆಲ್ಲ ಹಬ್ಬ ಆಚರಿಸಿದ್ರಿ, ಏನೆಲ್ಲ ಮಾಡಿದ್ರಿ ಅಂತ ನನಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.